ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಹಬ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. 2026 T20 ವಿಶ್ವಕಪ್ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗ್ತಾ ಇದ್ದರೂ ಸಹ ಪಾಕಿಸ್ತಾನದ ರಗಳೆ ಇನ್ನೂ ಮುಕ್ತಾಯವಾಗಿಲ್ಲ ಅಂತ ಕಾಣ್ತದೆ. ಎಲ್ಲ T20 ವಿಶ್ವಕಪ್ಗೆ ಅರ್ಹತೆ ಪಡೆದಿರುವಂಥ ಎಲ್ಲ ಟೀಮ್ಗಳು ಪ್ರಾಕ್ಟೀಸ್ನಲ್ಲಿ ಭಾಗವಾಗಿದ್ದರೆ ಪಾಕಿಸ್ತಾನ ಮಾತ್ರ ಇಂಡಿಯಾ ವಿರುದ್ಧದ ಪಿತೂರಿಗಳನ್ನು ಮಾಡುತ್ತಲೇ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಇಷ್ಟು ದಿನ ಬಾಂಗ್ಲಾದೇಶ ಬಹಿಷ್ಕರಿಸಿದಂತೆ ನಾವು T20 ವಿಶ್ವಕಪ್ಪನ್ನು ಬಹಿಷ್ಕರಿಸ್ತೇವೆ ಎಂಬ ಮಾತು ಹೇಳ್ತಾ ಇದ್ದ ಪಾಕಿಸ್ತಾನ ಈಗ ಮುಂದುವರೆದು ನಾವು T20 ವಿಶ್ವಕಪ್ನಲ್ಲಿ ಭಾಗವಹಿಸುತ್ತೇವೆ, ಆದರೆ ಇಂಡಿಯಾ ವಿರುದ್ಧದ ಮ್ಯಾಚ್ಗಳನ್ನು ಬಹಿಷ್ಕರಿಸುತ್ತೇವೆ ಎಂಬ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈ ಮಾತನ್ನು ಸ್ವತಃ ಪಾಕಿಸ್ತಾನದ ಪ್ರಧಾನಮಂತ್ರಿಯಾಗಿರುವಂತಹ ಶಹಬಾಜ್ ಶರೀಫ್ ಅವರು ಹೇಳಿದ್ದಾರೆ. ನಾವು T20 ವಿಶ್ವಕಪ್ನಲ್ಲಿ ಬಾಂಗ್ಲಾದೇಶವನ್ನು ಬೆಂಬಲಿಸುತ್ತೇವೆ ಮತ್ತು T20 ವಿಶ್ವಕಪ್ನಲ್ಲಿ ಭಾಗವಹಿಸುತ್ತೇವೆ, ಆದರೆ ಇಂಡಿಯಾ ವಿರುದ್ಧದ ಮ್ಯಾಚ್ಗಳನ್ನು ಬಹಿಷ್ಕರಿಸುತ್ತೇವೆ, ಇದೇ ನಮ್ಮ ಕೊನೆಯ ನಿರ್ಧಾರ ಎಂಬ ಮಾತುಗಳನ್ನು ಶಹಬಾಜ್ ಶರೀಫ್ ಅವರು ಹೇಳಿದ್ದಾರೆ. ಈ ಎಲ್ಲವುಗಳನ್ನು ನೋಡ್ತಾ ಇದ್ದರೆ ಫೆಬ್ರವರಿ 15ರಂದು ನಡೆಯಬೇಕಾಗಿದ್ದ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ T20 ಮ್ಯಾಚ್ ರದ್ದಾಗುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಅವರು T20 ವಿಶ್ವಕಪ್ಪನ್ನು ಗೆದ್ದುಕೊಂಡು ಹೋಗುವ ಬದಲು ಕೇವಲ ಅವರು ಇಂಡಿಯಾ ವಿರುದ್ಧ ದ್ವೇಷ ಹಾಗೂ ಪಿತೂರುಗಳನ್ನು ಸಾಧಿಸ್ತಾ ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅವರಿಗೆ ಕರೆಕ್ಟಾಗಿ ಗೊತ್ತಾಗಿದೆ, ನಾವು ಫೆಬ್ರವರಿ 15ರಂದು ಇಂಡಿಯಾ ವಿರುದ್ಧ ಯಾವುದೇ ಕಾರಣಕ್ಕೂ ಗೆಲ್ಲಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಆ ಮ್ಯಾಚ್ ಆಡೋದು ಒಂದೇ, ಬಾಯ್ಕಟ್ ಮಾಡೋದು ಒಂದೇ, ಬಾಯ್ಕಟ್ ಮಾಡೋದೇ ಮೇಲೆಂಬ ಅವ್ರು ಏನು ತಿಳ್ಕೊಂಡಾರೆ ಏನೋ ಗೊತ್ತಿಲ್ಲ. ಈಗ ಇಷ್ಟು ದಿನ ಅವರು ಕ್ರಿಕೆಟ್ ಮಂಡಳಿಯವರು ಮಾತಾಡ್ತಾ ಇದ್ದರು, ಈಗ ಸ್ವತಃ ಪಾಕಿಸ್ತಾನದ ಪ್ರಧಾನಮಂತ್ರಿಯವರೇ ಈ ಟ್ವೀಟ್ ಮಾಡಿದ್ದಾರೆ, ನಾವು ಇಂಡಿಯಾ ವಿರುದ್ಧ ಆಡಲ್ಲ ಎಂಬುದನ್ನು. ಇದರಿಂದ ಫೆಬ್ರವರಿ 15 ಏನಾಗ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.